ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗ್ನಿಸಾಕ್ಷಿ ಭಾಗ 60. ಏನಾಯಿತು ಎಂದೂ ಇಲ್ಲದಷ್ಟು ಇವರು ನನ್ನ ಮೇಲೆ ಇಷ್ಟೊಂದು ಕೋಪಗೊಂಡಿದ್ದಾರಲ್ಲ, ನನ್ನನ್ನು ಏಕೆ ಹೊಡೆದರು ಎಂದು ಯೋಚಿಸುತ್ತಿರುವ ಶಾಂಭವಿಗೆ ಎಷ್ಟು ಯೋಚಿಸಿದರೂ ವಿಷಯವೇನೆಂದು ಅರ್ಥವಾಗದೆ ನನ್ನನ್ನು ಏಕೆ ಹೊಡೆದಿರಿ ಎಂದು ನಡುಗುವ ಧ್ವನಿಯಲ್ಲೇ ಕೇಳುತ್ತಾಳೆ. ಮಾಡಬೇಕಾದ ಪಾಪದ ಕೆಲಸವನ್ನೆಲ್ಲ ಮಾಡಿಬಿಟ್ಟು ನನ್ನನ್ನು ಏಕೆ ಹೊಡಿತೀರಿ ಎಂದು ಸಾವಕಾಶವಾಗಿ ಕೇಳುತ್ತಿದ್ದೀಯಾ ಎಂದು ಹಲ್ಲು ಕಡಿಯುತ್ತಾ ಕೋಪದಿಂದ ಶಾಂಭವಿಯ ಕುತ್ತಿಗೆಯನ್ನು ಹಿಡಿಯುತ್ತಾರೆ ಕೃಷ್ಣ ಅವರು. ತಕ್ಷಣ ಅರುಂಧತಿ ಅವರು, ಕೃಷ್ಣ ಏನು ಮಾಡ್ತಾ ಇದ್ದೀಯಾ, ಶಾಂಭವಿ ಇವನ್ನು ಬಿಡು ಎನ್ನುತ್ತಿದ್ದರೆ, ನೀನು ಸುಮ್ಮನಿರು ಅಮ್ಮ, ಇವಳು ಏನು ಮಾಡಿದ್ದಾಳೆಂದು ನಿನಗೆ ಸ್ವಲ್ಪವೂ ಗೊತ್ತಿಲ್ಲ ಎಂದು ಹೇಳುತ್ತಾ ಇನ್ನಷ್ಟು ಬಿಗಿಯಾಗಿ ಕುತ್ತಿಗೆಯನ್ನು ಹಿಡಿದುಕೊಳ್ಳುತ್ತಿದ್ದರೆ ಶಾಂಭವಿಗೆ ಉಸಿರುಗಟ್ಟಿ ಕಷ್ಟವಾಗುತ್ತಿದ್ದರೆ ಅಷ್ಟರಲ್ಲಿ ಕೆಳಗಿನಿಂದ ತಂದೆಯ ಜೋರಾದ ಕೂಗಾಟ ಕೇಳಿಬಂದು ತನ್ನ ಕೋಣೆಯಿಂದ ಹೊರಬರುತ್ತಾಳೆ ಕಲ್ಪ. ಮೇಲಿನ ರೇಲಿಂಗ್ ಹತ್ತಿರ ಬಂದು ನೋಡಿದ ಕಲ್ಪಾಗೆ ಕೃಷ್ಣ ಅವರ ಕೈಯಲ್ಲಿ ಬಿಗಿಯಾಗಿ ಸಿಲುಕಿದ್ದ ಶಾಂಭವಿಯ ಕುತ್ತಿಗೆಯನ್ನು ನೋಡಿ ಭಯಪಟ್ಟು ಓಡೋಡಿ ಕೆಳಗೆ ಬಂದು, ಡ್ಯಾಡಿ ಏನು ಮಾಡ್ತಾ ಇದ್ದೀರಾ ನೀವು, ಅಮ್ಮನನ್ನು ಬಿಡಿ ಅನ್ನುತ್ತಾ ಕೃಷ್ಣ ಅವರ ಕೈಗಳಿಂದ ಶಾಂಭವಿಯ ಕುತ್ತಿಗೆಯನ್ನು ಬಿಡಿಸುತ್ತಾಳೆ. ಒಮ್ಮೆಲೆ ಬಿಟ್ಟ ಗಂಡನ ಕೈಯಿಂದ ಅಲ್ಲಿಯವರೆಗೆ ನಿಂತು ಹೋಗಿದ್ದ ಉಸಿರನ್ನು ಅತಿ ಕಷ್ಟದಿಂದ ತೆಗೆದುಕೊಳ್ಳುತ್ತಾ ಎದುರಿಗಿದ್ದ ಗಂಡನ ಕಡೆ ನೋಡುತ್ತಿದ್ದರೆ ಸುಡುವಂತಹ ನೋಟದಿಂದ ಇನ್ನೂ ಅವಳ ಕಡೆಯೇ ನೋಡುತ್ತಿರುತ್ತಾರೆ ಕೃಷ್ಣ ಅವರು. ಏನಾಯಿತು, ಇವರು ಏಕೆ ಇಷ್ಟೊಂದು ಕೋಪಗೊಂಡಿದ್ದಾರೆ ಎಂದು ಎಷ್ಟು ಯೋಚಿಸಿದರೂ ವಿಷಯವೇನೆಂದು ಶಾಂಭವಿಗೆ ಅರ್ಥವಾಗುವುದಿಲ್ಲ. ಕಲ್ಪ ಕೃಷ್ಣ ಅವರ ಕಡೆ ನೋಡುತ್ತಾ, ಏನಾಯಿತು ಡ್ಯಾಡ್, ಯಾಕಿಷ್ಟು ಕೋಪಗೊಂಡಿದ್ದೀರಾ ಅಂದಾಗ, ಇವಳು ಏನು ಮಾಡಿದ್ದಾಳೆಂದು ಗೊತ್ತಾ ಕಲ್ಪ ನಿನಗೆ ಎಂದು ಅನ್ನುತ್ತಿದ್ದರೆ, ಮಾಮ್ ಏನು ಮಾಡಿದ್ಲು ಡ್ಯಾಡ್ ಅನ್ನುತ್ತಾಳೆ. ಇವಳು ಏನು ಮಾಡಿದ್ದಾಳೆಂದು ಹೇಳಲು ಕೂಡ ನನಗೆ ಅಸಹ್ಯವಾಗುತ್ತಿದೆ ಕಲ್ಪ ಎಂದು ಅವರು ತಲೆ ಕೊಡುವುತ್ತಿದ್ದರೆ, ತಂದೆಯನ್ನು ಎಂದೂ ಅಂತಹ ನಿಸ್ಸಹಾಯಕ ಸ್ಥಿತಿಯಲ್ಲಿ ನೋಡದ ಕಲ್ಪ, ಏನಾಯಿತು ಡ್ಯಾಡ್ ಎಂದು ಅವರನ್ನು ಸೋಫಾದಲ್ಲಿ ಕೂರಿಸಿಕೊಂಡು ನಿಧಾನವಾಗಿ ಕೇಳುತ್ತಾಳೆ. ಏನು ಅಂತ ಹೇಳಲಿ ಕಲ್ಪ, ವಯಸ್ಸಿನಲ್ಲಿ ಇಷ್ಟು ದೊಡ್ಡವಳಾಗಿ ಅನುಭವವಿರುವ ಇವಳು ಗಾನವಿ ಮೇಲೆ ಸೇಡು ತೀರಿಸಿಕೊಳ್ಳಲು ಆದಿಗೆ ಹೆಂಡತಿಯಾಗಿ ಗಾನವಿಯನ್ನು ಬಿಟ್ಟು ಕಾವ್ಯಾಳನ್ನು ಮಾಡಬೇಕೆಂಬ ಉದ್ದೇಶದಿಂದ ಗಾನವಿಯನ್ನು ಮನೆಯಿಂದ ಕಳುಹಿಸಲು ದೊಡ್ಡ ಪ್ಲ್ಯಾನನ್ನೇ ಮಾಡಿದ್ದಾಳೆ ಎಂದು ಹೇಳುತ್ತಿದ್ದರೆ, ಅಲ್ಲಿಯವರೆಗೆ ಶಾಂತವಾಗಿದ್ದ ಕಲ್ಪಾಳ ಮುಖವು ಕೋಪದಿಂದ ಕೆಂಪಗಾಗುತ್ತದೆ. ಅಲ್ಲಿಯವರೆಗೂ ಗಂಡ ಏಕೆ ಸೀರಿಯಸ್ ಆಗಿದ್ದಾನೋ ತಿಳಿಯದ ಶಾಂಭವಿ, ಕೃಷ್ಣ ಅವರು ವಿಷಯ ಹೇಳಿದ ಕೂಡಲೇ ಈ ವಿಷಯ ತನ್ನ ಗಂಡನಿಗೆ ಹೇಗೆ ತಿಳಿಯಿತು ಎಂದು ಎಷ್ಟೇ ತಲೆ ಕೆಡಿಸಿಕೊಂಡರೂ ಅರ್ಥವಾಗದೆ ಭಯದಿಂದ ಅವರ ಕಡೆ ನೋಡುತ್ತಿದ್ದರೆ, ಇನ್ನೂ ಕಮ್ಮಿಯಾಗದ ಕೋಪದಿಂದ ಶಾಂಭವಿಯನ್ನು ಏನು ಮಾಡಬೇಕು ಎಂದು ಯೋಚಿಸುತ್ತಿರುತ್ತಾರೆ ಕೃಷ್ಣ ಅವರು. ಅಷ್ಟರಲ್ಲಿ ಕಲ್ಪ ಮತ್ತೆ ಚೇತರಿಸಿಕೊಂಡು, ಏನು ಮಾಡಿದ್ಲು ಡ್ಯಾಡ್ ಮಮ್ಮಿ ಎಂದು ಗಂಭೀರವಾಗಿ ಕೇಳುತ್ತಾಳೆ. ಹೌದು, ಇವರಿಗೆ ಅಸಲು ಆ ವಿಷಯ ಹೇಗೆ ತಿಳಿಯಿತು ಎಂದು ಶಾಂಭವಿ ಕೂಡ ತಿಳಿದುಕೊಳ್ಳಬೇಕೆಂದಿರುವುದರಿಂದ ಕೃಷ್ಣ ಅವರು ಏನು ಹೇಳುತ್ತಾರೋ ಎಂದು ಕಿವಿ ನಿಮಿರಿಸಿಕೊಂಡು ಕೇಳುತ್ತಾಳೆ. ನಾನು ಬಿಸ್ನೆಸ್ ಕೆಲಸದ ಮೇಲೆ ಊರಿಗೆ ಹೋದರೆ ಇಲ್ಲಿ ಇನ್ಸ್ಪೆಕ್ಟರ್ ಕಡೆಯಿಂದ ನನಗೆ ಒಂದು ಫೋನ್ ಬಂತು. ನಿಮ್ಮ ಹೆಂಡತಿಯ ಮೇಲೆ ತನ್ನ ಸೊಸೆಯ ವಿರುದ್ಧ ಅವಳನ್ನು ಮನೆಯಿಂದ ಕಳುಹಿಸಲು ಸಂಚು ಮಾಡಿದ್ದಾರೆಂದು ನಮಗೆ ಕಂಪ್ಲೇಂಟ್ ಬಂದಿದೆ ಸರ್, ಏನು ಮಾಡ್ತೀರಾ, ನಿಮ್ಮ ಹೆಂಡತಿಯನ್ನು ಅರೆಸ್ಟ್ ಮಾಡಬೇಕಾ ಎಂದು ಅಂದಾಗ, ನನ್ನ ಹೆಂಡತಿ ಸಂಚು ಮಾಡುವುದೇನು, ಏನು ಸಂಚು ಮಾಡಿದಳು, ಅದು ಕೂಡ ಗಾನವಿಯ ಮೇಲೆ ಎಂಬ ಯೋಚನೆ ಬಂದ ಕೂಡಲೇ, ನೋ ಇನ್ಸ್ಪೆಕ್ಟರ್, ನೀವು ಎಲ್ಲೋ ತಪ್ಪು ಮಾಡುತ್ತಿದ್ದೀರಾ, ನೀವು ಯಾರೆಂದುಕೊಂಡು ಯಾರಿಗೆ ಫೋನ್ ಮಾಡಿದ್ದೀರೋ, ನಾನು ಬಿಸಿನೆಸ್ ಮ್ಯಾಗ್ನೆಟ್ ಕೃಷ್ಣಕುಮಾರ್ ಎಂದು ಅನ್ನುತ್ತಿದ್ದರೆ, ನೀವು ಯಾರೆಂದು ನಮಗೆ ಗೊತ್ತು ಸರ್, ಅದಕ್ಕೆ ಡೈರೆಕ್ಟಾಗಿ ಮನೆಗೆ ಹೋಗಿ ಅವರನ್ನು ಅರೆಸ್ಟ್ ಮಾಡದೆ ಮೊದಲು ನಿಮಗೆ ಇನ್ಫಾರ್ಮ್ ಮಾಡುತ್ತಿದ್ದೇವೆ ಎಂದು ಅನ್ನುತ್ತಿದ್ದರೆ, ಅವರಿಗೆ ನಂಬಲಾಗದೆ, ನನ್ನ ಹೆಂಡತಿ ಏನು ಮಾಡಿದಳು ಇನ್ಸ್ಪೆಕ್ಟರ್ ಎಂದು ಕೇಳುತ್ತಿದ್ದರೆ,
ಕೆಲವು ಕಾಲ್ ರೆಕಾರ್ಡಿಂಗ್ಗಳನ್ನು ಅವರ ಫೋನ್ಗೆ ಕಳುಹಿಸುತ್ತಾರೆ ಆ ಇನ್ಸ್ಪೆಕ್ಟರ್. ಅಜಯ್ ಜೊತೆ ಶಾಂಭವಿ ಮಾತನಾಡಿದ ಪ್ರತಿಯೊಂದು ಮಾತು ಅವರು ತಮ್ಮ ಕಿವಿಗಳಿಂದ ಕೇಳುತ್ತಿದ್ದರೆ ಶಾಂಭವಿಯ ಮೇಲಿನ ಕೋಪ ದಿನೇ ದಿನೇ ಹೆಚ್ಚಾಗುತ್ತಿರುತ್ತದೆ. ಎಲ್ಲವನ್ನೂ ಕೇಳಿದ ಅವರು ಆ ಇನ್ಸ್ಪೆಕ್ಟರ್ಗೆ, ಪ್ಲೀಸ್ ನೀವು 1-2 ದಿನ ತಡೆಯಿರಿ, ಯಾವುದೇ ಆ್ಯಕ್ಷನ್ ತೆಗೆದುಕೊಳ್ಳಬೇಡಿ, ನಿಮಗೆ ಏನು ಮಾಡಬೇಕೆಂದು ನಾನು ಹೇಳುತ್ತೇನೆ ಎಂದು ತಕ್ಷಣವೇ ಮೀಟಿಂಗ್ಗಳೆಲ್ಲವನ್ನ ಕ್ಯಾನ್ಸಲ್ ಮಾಡಿಕೊಂಡು ಕೂಡಲೇ ಫ್ಲೈಟ್ ಹತ್ತಿ ಬೆಳಗಾಗುವಷ್ಟರಲ್ಲಿ ಮನೆಯಲ್ಲಿರುತ್ತಾರೆ ಕೃಷ್ಣಕುಮಾರ್ ಅವರು. ತಾನು ಅಜಯ್ ಜೊತೆ ಮಾತನಾಡಿದ ಪ್ರತಿಯೊಂದು ಮಾತು ಗಂಡ ಕೇಳಿದ್ದಾನೆಂದು ತಿಳಿದು ಈಗ ಅವರ ಕೋಪ ಹೇಗಿರುತ್ತದೆಯೋ, ಅವರು ಏನು ಮಾಡುತ್ತಾರೋ ಎಂಬ ಭಯದಿಂದ ಗಡಗಡ ಅಂತ ನಡುಗಿ ಹೋಗುತ್ತಾಳೆ ಶಾಂಭವಿ. ಈಗ ಹೇಳಮ್ಮ ಕಲ್ಪ, ನೀನು ಹೇಳು, ಇವಳನ್ನು ಏನು ಮಾಡಬೇಕು? ನನಗಂತೂ ಏನು ಮಾಡಬೇಕೆಂದೇ ಅರ್ಥವಾಗುತ್ತಿಲ್ಲ. ಪಾಪ ಗಾನವಿ ಅಮಾಯಕಿ, ಎಷ್ಟು ಒಳ್ಳೆಯ ಹುಡುಗಿ, ಅಂತಹ ಹುಡುಗಿಯ ಮೇಲೆ ಇಂತಹ ಸಂಚು ಮಾಡಬೇಕೆಂದು ಹೇಗೆ ಅಂದುಕೊಂಡೆ ಎಂದು ಇನ್ನಷ್ಟು ಗಟ್ಟಿಯಾಗಿ ಶಾಂಭವಿಯನ್ನು ಕೇಳುತ್ತಿದ್ದರೆ ಏನು ಮಾತನಾಡದೆ ಮೌನವಾಗಿ ತಲೆ ತಗ್ಗಿಸಿಕೊಳ್ಳುತ್ತಾಳೆ ಶಾಂಭವಿ. ಏನೂ ಮಾತನಾಡದೆ ಬೊಂಬೆಯಂತೆ ನಿಂತಿದ್ದ ಶಾಂಭವಿಯನ್ನು ಮತ್ತೊಮ್ಮೆ ನೋಡುತ್ತಾ, ಹೇಳು, ಅವಳ ಮೇಲೆ ನಿನಗೇಕೆ ಅಷ್ಟೊಂದು ಕೋಪ ಎಂದು ಕೇಳುತ್ತಿದ್ದರೆ, ನನ್ನನ್ನು ಕ್ಷಮಿಸಿ. ಕಾವ್ಯಾಳನ್ನು ಆದಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ಚಿಕ್ಕಂದಿನಿಂದಲೂ ಅಂದುಕೊಂಡಿದ್ದೆ. ಸಡನ್ನಾಗಿ ಅತ್ತೆಯವರು ಗಾನವಿಯನ್ನು ಆದಿಗೆ ಕೊಟ್ಟು ಮದುವೆ ಮಾಡಿದ್ದರಿಂದ ಸಹಿಸಿಕೊಳ್ಳಲಾಗದೆ ಗಾನವಿಯನ್ನು ಹೊರಗೆ ಕಳುಹಿಸಬೇಕೆಂಬ ಉದ್ದೇಶದಿಂದ ನಾನೇನು ಮಾಡುತ್ತಿದ್ದೇನೋ ತಿಳಿಯದೆ ತುಂಬ ದೊಡ್ಡ ತಪ್ಪು ಮಾಡಿದೆ. ಅಮಾಯಕಳಾದ ಗಾನವಿಗೆ ಅನ್ಯಾಯ ಮಾಡಬೇಕೆಂದು ನೋಡಿದೆ ಎಂದು ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಿರುವಂತೆ ನಟಿಸಿ ಗಂಡನ ಕೋಪವನ್ನು ಕಡಿಮೆ ಮಾಡಿ ಆ ಇನ್ಸ್ಪೆಕ್ಟರ್ ತನ್ನನ್ನು ಅರೆಸ್ಟ್ ಮಾಡಬಾರದೆಂಬ ತಂತ್ರ ಮಾಡಿ ಗಂಡನನ್ನು ಬೇಡಿಕೊಳ್ಳುತ್ತಾಳೆ ಶಾಂಭವಿ. ಆದರೆ ಶಾಂಭವಿಯ ಮುಖ ನೋಡಿದರೆ ಅಸಹ್ಯ ಪಡುತ್ತಾ, ಅಸಲು ಹಾಗೆ ಹೇಗೆ ಯೋಚಿಸಿದೆ ಶಾಂಭವಿ? ಆದಿಗೆ ಒಂದು ಬಾರಿ ಮದುವೆಯಾಗಿದೆ. ಗಾನವಿ ನಮ್ಮ ಮನೆಯ ಸೊಸೆ. ಅಂತಹ ಹುಡುಗಿಯನ್ನು ಬಿಟ್ಟು ಆ ಹುಡುಗಿಯನ್ನು ರಾಕ್ಷಸನಂತಹ ಅವಳ ಮಾವನಿಗೆ ಕೊಟ್ಟು ಕಳುಹಿಸಿ ಆದಿಗೆ ಕಾವ್ಯಾಳಿಗೆ 2ನೇ ಮದುವೆ ಮಾಡಬೇಕೆಂದುಕೊಂಡೆಯಾ? ಅಸಲು ನೀನು ಮನುಷ್ಯಳೇನಾ? ನಿನಗೂ ಗಾನವಿಯಂತಹ ಮಗಳಿದ್ದಾಳೆ. ಅವಳ ಜೊತೆ ಯಾರಾದರೂ ಹೀಗೆಯೇ ವರ್ತಿಸಿದರೆ ನೀನು ಸಹಿಸಿಕೊಳ್ಳುತ್ತೀಯಾ ಎಂದು ನೇರವಾಗಿ ಪ್ರಶ್ನಿಸುತ್ತಿದ್ದರೆ ಗಾನವಿಯ ಸ್ಥಾನದಲ್ಲಿ ಕಲ್ಪಾಳನ್ನು ಊಹಿಸಿಕೊಂಡ ಶಾಂಭವಿ ಭಯದಿಂದ ನಡುಗುತ್ತಾ, ಬೇಡ, ಅಂತಹ ಮಾತುಗಳನ್ನು ಮಾತನಾಡಬೇಡಿ. ಕಲ್ಪಾಗೆ ಅಂತಹ ಪರಿಸ್ಥಿತಿ ಎಂದೂ ಬರುವುದಿಲ್ಲ, ನಾನು ಬರಲು ಬಿಡುವುದಿಲ್ಲ ಎನ್ನುತ್ತಿದ್ದರೆ ಗಾನವಿ ಕೂಡ ಇನ್ನೊಬ್ಬರ ಮಗಳೇ ಶಾಂಭವಿ. ಆದರೆ ನೀನು ಮಾಡಿದ ಕೆಲಸ ಹೇಗಿದೆ ಎಂದು ನೀನೇ ಯೋಚಿಸು. ಅದೇ ನಿನ್ನ ಮಗಳಿಗೆ ಹೀಗಾದರೆ ಎಂದು ನಾನು ಅಂದ ಒಂದು ಮಾತಿಗೆ ಗಡಗಡ ಅಂತ ನಡುಗುತ್ತಿದ್ದೀಯ. ಅಂತಹದರಲ್ಲಿ ಪಾಪ ಪುಣ್ಯ ತಿಳಿಯದ ಗಾನವಿಯನ್ನು ಹಾಗೆ ಹೇಗೆ ಮಾಡಬಲ್ಲೆ? ನಿನ್ನನ್ನು ನೋಡುತ್ತಿದ್ದರೆ ನನಗೆ ಅಸಹ್ಯವಾಗುತ್ತಿದೆ. ಅಸಲು ನಿನ್ನನ್ನು ನನ್ನ ಹೆಂಡತಿಯಾಗಿ ಏಕೆ ಮಾಡಿಕೊಂಡನೋ ಅನ್ನಿಸುತ್ತಿದೆ. ಅಷ್ಟು ರಾಕ್ಷಸಿಯಂತೆ ಕಾಣುತ್ತಿದ್ದೀಯ ನೀನು ನನಗೆ ಎಂದು ಅನ್ನುತ್ತಿದ್ದರೆ, ನನ್ನನ್ನು ಕ್ಷಮಿಸಿ, ಇನ್ನೊಂದು ಸಾರಿ ಅಂತಹ ಯೋಚನೆ ಮಾಡುವುದಿಲ್ಲ ಎಂದು ಬೇಕೆಂದೇ ಕೃಷ್ಣ ಅವರ ಕಾಲಿಗೆ ಬೀಳುತ್ತಾಳೆ ಶಾಂಭವಿ. ಆ ಕ್ಷಣ ಶಾಂಭವಿಯನ್ನು ನೋಡುತ್ತಿದ್ದರೆ ಅಂತಹ ಸಂಚು ಮಾಡಿದ್ದಕ್ಕಾಗಿ ಅಲ್ಲಿದ್ದ ಎಲ್ಲರಿಗೂ ಅಸಹ್ಯವಾಗುತ್ತದೆ. ಆದರೆ ಏನೂ ಮಾತನಾಡಲಾಗದಿರುತ್ತಾರೆ. ಹೇಳಮ್ಮ, ಇವಳನ್ನು ಏನು ಮಾಡಬೇಕು? ಆ ಇನ್ಸ್ಪೆಕ್ಟರ್ ಏನು ಮಾಡಬೇಕು? ನಿಮ್ಮ ಹೆಂಡತಿಯನ್ನು ಅರೆಸ್ಟ್ ಮಾಡಬೇಕಾ ಎಂದು ಪದೇ ಪದೇ ಫೋನ್ ಮಾಡುತ್ತಿದ್ದಾರೆ. ಏನು ಮಾಡಬೇಕೆಂದು ನೀನೇ ಹೇಳು ಎಂದು ಅನ್ನುತ್ತಿದ್ದರೆ, ಏನೂ ಮಾತನಾಡಲಾಗುವುದಿಲ್ಲ ಅರುಂಧತಿ ಅವರಿಗೆ. ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ ಅರೆಸ್ಟ್ ಎಂಬ ಮಾತುಗಳನ್ನು ಕೇಳಿದ ಶಾಂಭವಿ ಭಯದಿಂದ ನಡುಗುತ್ತಾ ಆ ಪೊಲೀಸ್ ಸ್ಟೇಷನ್ಗೆ ಹೋಗುವುದು ಇಷ್ಟವಿಲ್ಲದೆ ಮತ್ತೊಮ್ಮೆ ಕೃಷ್ಣ ಅವರ ಕಾಲಿಗೆ ಬಿದ್ದು, ಈ ಸಾರಿಗೆ ನನ್ನನ್ನು ಕಾಪಾಡಿ, ಇನ್ನೊಂದು ಸಾರಿ ನಾನು ಗಾನವಿಯ ಮೇಲೆ ಯಾವುದೇ ಸಂಚು ಮಾಡುವುದಿಲ್ಲ. ಇಂದಿನಿಂದ ಗಾನವಿ ನನ್ನ ಸೊಸೆ, ನನಗೆ ಚೆನ್ನಾಗಿ ಬುದ್ಧಿ ಬಂದಿದೆ ಎಂದು ಕಣ್ಣೀರಿಡುತ್ತಾ ಅಳುತ್ತಿದ್ದರೆ, ಈಗ ಶಾಂಭವಿ ಜೈಲಿಗೆ ಹೋದರೆ
ಮನೆಯ ಮರ್ಯಾದೆ ಹೋಗುತ್ತದೆ ಎಂದು ಯೋಚಿಸುತ್ತಾ ಅವಳ ಮೇಲೆ ಕನಿಕರ ಬರದಿದ್ದರೂ ಮನೆಯ ಮರ್ಯಾದೆಯ ಬಗ್ಗೆ ಯೋಚಿಸಿ ಆ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡುತ್ತಾರೆ ಕೃಷ್ಣ ಅವರು. ಆ ಇನ್ಸ್ಪೆಕ್ಟರ್ ಲಿಫ್ಟ್ ಮಾಡಿ, ಹೇಳಿ ಕೃಷ್ಣ ಅವರೇ, ಏನು ಯೋಚಿಸಿದ್ದೀರಿ ಎಂದು ಅನ್ನುತ್ತಿದ್ದರೆ, ಈ ಒಂದು ಸಾರಿಗೆ ಅವಳನ್ನು ಕ್ಷಮಿಸಿ ಇನ್ಸ್ಪೆಕ್ಟರ್, ಇನ್ನೊಂದು ಸಾರಿ ಅಂತಹ ಕೆಲಸ ಮಾಡುವುದಿಲ್ಲ. ನಾನು ಭರವಸೆ ನೀಡುತ್ತೇನೆ. ಈ ಸಾರಿಗೆ ಅವಳನ್ನು ಹೇಗಾದರೂ ಕಾಪಾಡಿ ಎಂದು ಅಂದರೆ, ನಾನು ಆ ಕಂಪ್ಲೇಂಟ್ ಕೊಟ್ಟ ವ್ಯಕ್ತಿಯ ಜೊತೆ ಮಾತನಾಡುತ್ತೇನೆ ಕೃಷ್ಣ ಅವರೇ. ಅವರು ಒಪ್ಪಿದರೆ ಹಾಗೆಯೇ ನಿಮ್ಮ ಹೆಂಡತಿಯನ್ನು ಅರೆಸ್ಟ್ ಮಾಡದಿರುತ್ತೇನೆ. ಇಲ್ಲದಿದ್ದರೆ ಮಾತ್ರ ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮ ಹೆಂಡತಿಯನ್ನು ಜೈಲಿಗೆ ಕಳುಹಿಸಲೇಬೇಕು ಎನ್ನುತ್ತಾ ಫೋನ್ ಇಡುತ್ತಾರೆ. ಆ ಇನ್ಸ್ಪೆಕ್ಟರ್ ತಕ್ಷಣ ಆದಿಗೆ ಫೋನ್ ಮಾಡಿ, ಸರ್, ಶಾಂಭವಿ ಅವರನ್ನು ಅರೆಸ್ಟ್ ಮಾಡಬೇಡಿ ಎಂದು ಕೃಷ್ಣಕುಮಾರ್ ಅವರು ಬೇಡಿಕೊಳ್ಳುತ್ತಿದ್ದಾರೆ. ಈಗ ಏನು ಮಾಡಬೇಕು ಎಂದು ಅನ್ನುತ್ತಿದ್ದರೆ, ಇನ್ನೊಂದು ಸಾರಿ ಇಂತಹ ತಪ್ಪುಗಳನ್ನು ಮಾಡಿದರೆ ಖಂಡಿತವಾಗಿ ಜೈಲಿಗೆ ಹೋಗುವುದು ಖಾಯಂ ಎಂದು ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಟ್ಟು ಈ ಸಾರಿಗೆ ಬಿಟ್ಟು ಬಿಡಿ ಎಂದು ಅನ್ನುತ್ತಾನೆ ಆದಿ. ಸರಿ ಸರ್, ನೀವು ಹೇಳಿದ ಹಾಗೆಯೇ ಫೋನ್ ಮಾಡಿ ಹೇಳುತ್ತೇನೆ ಎಂದು ಕೃಷ್ಣ ಅವರಿಗೆ ಅದೇ ವಿಷಯ ಹೇಳುತ್ತಾನೆ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್, ಥ್ಯಾಂಕ್ ಯು. ಆ ಕಂಪ್ಲೇಂಟ್ ಕೊಟ್ಟವರು ಯಾರೆಂದು ನಮಗೆ ಸ್ವಲ್ಪ ಹೇಳುತ್ತೀರಾ? ಅವರಿಗೆ ಧನ್ಯವಾದ ಹೇಳುತ್ತೇವೆ ಎಂದು ಅನ್ನುತ್ತಿದ್ದರೆ, ನೋ ಸರ್, ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆಂದು ಹೇಳಲೇಬೇಡಿ ಎಂದು ಅವರು ಗಟ್ಟಿಯಾಗಿ ಹೇಳಿದ್ದಾರೆ ಎನ್ನುತ್ತಾ, ಓಕೆ ಸರ್, ಇನ್ಮುಂದೆ ಗಾನವಿ ಅವರಿಗೆ ಅವರ ಅತ್ತೆಯವರಿಂದ ಯಾವುದೇ ಪ್ರಾಬ್ಲಮ್ ಬರುವುದಿಲ್ಲವೆಂದು ಅಂದುಕೊಳ್ಳುತ್ತೇನೆ. ಹಾಗೆ ನೀವು ಮಾಡುತ್ತೀರೆಂದು ಪೂರ್ತಿಯಾಗಿ ನಂಬಿದ್ದೇನೆ. ಇನ್ನೊಂದು ಸಾರಿ ಏನಾದರೂ ಇದು ರಿಪೀಟ್ ಆದರೆ ಈ ಸಾರಿ ಯಾರೂ ನಿಮ್ಮ ಹೆಂಡತಿಯನ್ನು ಕಾಪಾಡಲಾರರು ಎಂದು ಫೋನ್ ಇಡುತ್ತಾನೆ ಆ ಇನ್ಸ್ಪೆಕ್ಟರ್. ಶಾಂಭವಿಯ ಕಡೆ ನೋಡುತ್ತಾ, ಪ್ರಸ್ತುತಕ್ಕಂತೂ ನಿನ್ನನ್ನು ತಪ್ಪಿಸಿದ್ದೇನೆ, ಆದರೆ ನಿನ್ನನ್ನು ಕ್ಷಮಿಸಬೇಕೆಂದು ನನಗಂತೂ ಸ್ವಲ್ಪವೂ ಇಲ್ಲ. ನಿನ್ನ ಮುಖ ನೋಡಿದರೆ ಅಸಹ್ಯವಾಗುತ್ತದೆ. ಇಲ್ಲಿಂದ ಮೊದಲು ಒಳಗೆ ಹೋಗು ಎಂದ ಕೂಡಲೇ ಈಗೀಗಂತೂ ಅಪಾಯ ತಪ್ಪಿತೆಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಒಳಗೆ ಹೊರಟು ಹೋಗುತ್ತಾಳೆ ಶಾಂಭವಿ. ಕೃಷ್ಣ ಅವರು ಹೇಳಿದ ಮಾತಿಗೆ ಗಾನವಿಯ ಮೇಲೆ ಇವಳು ಸಂಚು ಮಾಡಿದ್ದಾಳಾ ಎಂದು ಯೋಚಿಸುತ್ತಿದ್ದ ಅರುಂಧತಿ ಅವರಿಗೆ ಅಷ್ಟರಲ್ಲಿ ಕೈಯಲ್ಲಿದ್ದ ಕಾಗದ ನೆನಪಾಗಿ, ಕೃಷ್ಣ, ಗಾನವಿ ಮನೆಯಿಂದ ಹೊರಟು ಹೋಗಿದ್ದಾಳಪ್ಪ, ಈ ಲೆಟರ್ ನೋಡು ಎಂದು ಅವರಿಗೆ ಕೊಡಲು ಅವರು ಆ ನೋಟ್ ನೋಡಿ ಗಾಬರಿಗೊಂಡು, ಮೊದಲು ಒಮ್ಮೆ ಮೇಲೆ ಹೋಗಿ ನೋಡಿ ಬಂದಿರಾ ಎಂದು ಸೀತಮ್ಮನಿಗೆ ಕೇಳುತ್ತಿದ್ದರೆ, ಇಲ್ಲ ಯಜಮಾನರೇ, ಇದುವರೆಗೆ ನಾನು ಮೇಲಕ್ಕೆ ಹೋಗಿಲ್ಲ ಎಂದ ಕೂಡಲೇ, ಮೊದಲು ಮೇಲೆ ಹೋಗಿ ನೋಡಿ ಬಾ ಸೀತಮ್ಮ, ಗಾನವಿ ಇದ್ದಾಳೋ ಇಲ್ಲವೋ ತಿಳಿಯುತ್ತದೆ ಎಂದ ಕೂಡಲೇ ಅಲ್ಲಿಯವರೆಗೆ ಕೆಳಗೆ ನಡೆದಿದ್ದೆಲ್ಲ CCTV ತನ್ನ ಫೋನ್ಗೆ ಕನೆಕ್ಟ್ ಆಗಿದ್ದ ಕಾರಣ ಹಾಲಿನಲ್ಲಿ ನಡೆದ ಮ್ಯಾಟರ್ ಎಲ್ಲ ನೋಡಿದ ಆದಿ ನಿಧಾನವಾಗಿ ಗಾನವಿಯನ್ನು ಕರೆದುಕೊಂಡು ಆಗ ತಾನೇ ಕೆಳಗೆ ಬರುತ್ತಿರುತ್ತಾನೆ. ಅವರಿಬ್ಬರು ಒಟ್ಟಿಗೆ ಕೆಳಗೆ ಬರುವುದನ್ನು ನೋಡಿ ಅರುಂಧತಿ ಅವರ ಮನಸ್ಸು ಸಂತೋಷದಿಂದ ತುಂಬಿದರೆ, ಅಮ್ಮಯ್ಯ, ಗಾನವಿ ಎಲ್ಲಿಗೂ ಹೋಗಿಲ್ಲ, ಇಲ್ಲೇ ಇದ್ದಾಳೆ ಎಂದು ತನ್ನ ಆತಂಕವನ್ನು ಶಮನ ಮಾಡಿಕೊಳ್ಳುತ್ತಾರೆ. ಅಲ್ಲಿಯವರೆಗೆ ಕೆಳಗೆ ಏನಾಯಿತೆಂದು ಏನೂ ತಿಳಿಯದ ಗಾನವಿ ಅರುಂಧತಿ ಅವರ ಕಡೆ ನೋಡುತ್ತಿದ್ದರೆ, ಅರುಂಧತಿ ಅವರು ಕೋಪದಿಂದ ಗಾನವಿಯ ಕಡೆ ನೋಡುತ್ತಿರುತ್ತಾರೆ. ಅರುಂಧತಿ ಅವರ ನೋಟವೇಕೆ ಕೋಪದಿಂದ ಕೂಡಿದೆ ಎಂದು ಯೋಚಿಸಿದ ಗಾನವಿಗೆ ರಾತ್ರಿ ತಾನು ಮಾಡಿದ ಕೆಲಸ ನೆನಪಾಗಿ ತಕ್ಷಣ ಅರುಂಧತಿ ಅವರ ಹತ್ತಿರ ಹೋಗಿ ಅವರ 2 ಕೈಗಳನ್ನು ಹಿಡಿದುಕೊಂಡು, ನನ್ನನ್ನು ಕ್ಷಮಿಸಿ ಅಜ್ಜಿ ಅನ್ನುತ್ತಿದ್ದರೆ ಅರುಂಧತಿ ಅವರು ಮಾತನಾಡದೆ ಮುಖ ತಿರುಗಿಸಿಕೊಳ್ಳುತ್ತಾರೆ. ಪ್ಲೀಸ್ ಅಜ್ಜಿ, ನನ್ನನ್ನು ಕ್ಷಮಿಸಿ, ಇನ್ನೊಮ್ಮೆ ಆ ತರಹದ ಕೆಲಸ ಮಾಡುವುದಿಲ್ಲ ಅನ್ನುತ್ತಿದ್ದರೆ, ಏನೆಂದುಕೊಂಡೆ ಗಾನವಿ ನೀನು? ನಿನ್ನನ್ನು ಮನೆಗೆ ಸೊಸೆಯಾಗಿ ತಂದಿದ್ದೇನೆ ಅಂದರೆ ನೀನು ಈ ಮನೆಯವಳು ಎಂದು ಅರ್ಥ. ಈ ಮನೆಯ ಗೌರವ ನಿನ್ನೊಂದಿಗೂ. ಛೆ, ನಿನಗೆ ಏನಾದರೂ ಬೇಸರವಿದ್ದರೆ ನನ್ನ ಬಳಿ ಬಂದು ಹೇಳಿಕೊಳ್ಳಬೇಕು. ಅದನ್ನು ಬಿಟ್ಟು ಯಾರಿಗೂ ಹೇಳದೆ ನಾನು ನಿಮ್ಮ ಮೊಮ್ಮಗನಿಗೆ ತಕ್ಕವಳಲ್ಲ ಎಂದು ಒಂದು ಲೆಟರ್ ಬರೆದಿಟ್ಟು ಮನೆಯಿಂದ ಹೊರಟು ಹೋಗುತ್ತೀಯಾ ಎಂದು
ಕೋಪದಿಂದ ಅನ್ನುತ್ತಿದ್ದರೆ ಆ ಕ್ಷಣ ನನಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಅಜ್ಜಿ, ನನ್ನನ್ನು ಕ್ಷಮಿಸಿ ಎಂದು ಬೇಡಿಕೊಳ್ಳುತ್ತಾಳೆ ಗಾನವಿ. ಗಾನವಿಯ ಕಣ್ಣೀರು ನೋಡಿ ಹೆಚ್ಚು ಹೊತ್ತು ಅವಳನ್ನು ನೋಯಿಸಲು ಇಷ್ಟವಿಲ್ಲದ ಅರುಂಧತಿ ಅವರು ಈ ಬಾರಿಗೆ ಸುಮ್ಮನಿರುತ್ತೇನೆ. ಬೆಳಿಗ್ಗೆ ಎದ್ದು ಆ ಪತ್ರ ನೋಡಿದಾಗ ನನಗೆ ಹಾರ್ಟ್ ಅಟ್ಯಾಕ್ ಬಂದಷ್ಟೇ ಆಯಿತು. ಈ ಬಾರಿ ಏನಾದರೂ ನೀನು ಹೇಳದೆ ಕೇಳದೆ ಇಂಥದ್ದೇನಾದರೂ ಕೆಲಸ ಮಾಡಿದರೆ ನಿಜವಾಗಲೂ ಸತ್ತೇ ಹೋಗುತ್ತೇನೇನೋ ಅನ್ನುತ್ತಿದ್ದರೆ ಅಜ್ಜಿ ಎನ್ನುತ್ತಾ ಅವರ ಬಾಯಿಯ ಮೇಲೆ ಕೈಯಿಟ್ಟು, ನೀವು ತುಂಬು 100 ಕಾಲ ತಂಪಾಗಿರಬೇಕು ಅಜ್ಜಿ, ನನ್ನಿಂದ ನಿಮಗೆ ಏನೂ ಆಗಬಾರದು ಎಂದು ಅವರನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ. ನೀನು ಮನೆಯಲ್ಲೇ ನನ್ನ ಕಣ್ಣ ಮುಂದೆ ಮಹಾಲಕ್ಷ್ಮಿಯ ಹಾಗೆ ತಿರುಗಾಡಿಕೊಂಡಿದ್ದರೆ ನನಗೆ ಏನೂ ಆಗುವುದಿಲ್ಲ ಗಾನವಿ, ಆದರೆ ನೀನು ಹುಚ್ಚು ಕೆಲಸಗಳನ್ನು ಮಾಡಿದರೆ ಮಾತ್ರ ನನಗೆ ಏನಾಗುತ್ತದೋ ನನಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಅರುಂಧತಿ ಅವರು. ಅವರಿಗಿರುವ ತನ್ನ ಮೇಲಿನ ಪ್ರೀತಿಯನ್ನು ಕಂಡು ಸಂತೋಷ ಪಡುತ್ತಾ, ಇನ್ನೊಮ್ಮೆ ಎಂದೂ ಹೀಗೆ ಮಾಡುವುದಿಲ್ಲ ಅಜ್ಜಿ ಎನ್ನುತ್ತಾ ನಿಮಗೆ ಈಗಲೇ ಕಾಫಿ ತರುತ್ತೇನೆ ಎಂದು ಅಡುಗೆ ಮನೆಯೊಳಗೆ ಚಕಚಕನೆ ಓಡುತ್ತಾಳೆ ಗಾನವಿ. ಪಕ್ಕದಲ್ಲೇ ಇದ್ದ ಕೃಷ್ಣ ಅವರು ಗಾನವಿಯನ್ನು ಗಮನಿಸಿ, ಇಂತಹ ಒಳ್ಳೆಯ ಹುಡುಗಿಯ ಮೇಲೆ ಶಾಂಭವಿ ಸಂಚು ಮಾಡಬೇಕೆಂದುಕೊಂಡಳಲ್ಲ ಎಂದು ಮತ್ತೊಮ್ಮೆ ಮನಸ್ಸಿಗೆ ಬೇಸರವಾದರೆ ಶಾಂಭವಿಗೆ ಒಳಗಡೆ ಹೋದ ಮೇಲೆ ಗಟ್ಟಿಯಾಗಿ ವಾರ್ನಿಂಗ್ ಕೊಡಬೇಕೆಂದುಕೊಳ್ಳುತ್ತಾರೆ. ಅಷ್ಟರಲ್ಲಿ ಕಾಫಿ ಮಾಡಿಕೊಂಡು ಬಂದ ಗಾನವಿ ಅರುಂಧತಿ ಅವರಿಗೆ, ಕೃಷ್ಣ ಅವರಿಗೆ ಮತ್ತು ಆದಿಗೂ ಕೊಡುವುದರೊಂದಿಗೆ ಎಲ್ಲರನ್ನೂ ಉದ್ದೇಶಿಸಿ, ಈ ಒಂದೇ ಒಂದು ಬಾರಿಗೆ ಗಾನವಿಯ ವಿರುದ್ಧ ಸಂಚು ಮಾಡಿದವರನ್ನು ಅರೆಸ್ಟ್ ಮಾಡಿಸಿ ಈ ಮನೆಯ ಮರ್ಯಾದೆ ಕಳೆಯಬಾರದೆಂದು ಕ್ಷಮಿಸುತ್ತಿದ್ದೇನೆ. ಇನ್ನೊಮ್ಮೆ ನನ್ನ ಹೆಂಡತಿಯ ವಿರುದ್ಧ ಏನಾದರೂ ಮಾಡಿದರೆ ನಾನು ಸಹಿಸುವುದಿಲ್ಲ ಎಂದು ಸೀರಿಯಸ್ ಆಗಿ ವಾರ್ನಿಂಗ್ ಕೊಡುತ್ತಿದ್ದರೆ, ಆ ಕಂಪ್ಲೇಂಟ್ ಕೊಟ್ಟಿದ್ದು ಆದಿ ಎಂದೇ ಅರ್ಥವಾಗುತ್ತದೆ ಕೃಷ್ಣ ಅವರಿಗೆ. ಆಗಲೇ ಆದಿಗೆ ತನ್ನ ಮೇಲಿರುವ ಕೋಪದಿಂದ ಅವರು ಒದ್ದಾಡುತ್ತಿದ್ದರೆ, ಈಗ ಶಾಂಭವಿ ಮಾಡಿದ ಕೆಲಸಕ್ಕೆ ತಂದೆಯ ಮೇಲಿನ ಕೋಪವನ್ನು ಇನ್ನಷ್ಟು ಹೆಚ್ಚಿಸಿಕೊಂಡಿದ್ದಾನೆ ಎಂದು ಅನ್ನಿಸುತ್ತಿರುತ್ತದೆ ಕೃಷ್ಣ ಅವರಿಗೆ. ಅದರಿಂದ ಆದಿಯನ್ನು ಹೇಗೆ ಶಾಂತಗೊಳಿಸಬೇಕೆಂದೇ ಅವರಿಗೆ ಅರ್ಥವಾಗುವುದಿಲ್ಲ. ಆದರೆ ಅವರ ಮಧ್ಯೆ ಉಂಟಾದ ತಪ್ಪು ತಿಳುವಳಿಕೆಗಳು ಯಾವಾಗ ದೂರವಾಗುತ್ತವೆಯೋ, ಆದಿ ತನ್ನೊಡನೆ ಪ್ರೀತಿಯಿಂದ ಯಾವಾಗ ಮಾತನಾಡುತ್ತಾನೋ ಎಂದು ಆದಿ ಮಾತನಾಡುವುದಕ್ಕಾಗಿ ಎದುರು ನೋಡುತ್ತಿರುತ್ತಾರೆ ಅವರು. ಆದಿ ಕಾಫಿ ಕುಡಿದು ಬ್ರೇಕ್ಫಾಸ್ಟ್ ತಿಂದು ಇನ್ನೂ ಆಫೀಸಿಗೆ ಹೊರಟು ಹೋಗುತ್ತಾನೆ. ಕೃಷ್ಣ ಅವರು ಅಲ್ಲಿಂದ ಒಳಗಡೆ ಹೋದ ನಂತರ ಶಾಂಭವಿಗೆ ಇನ್ನಷ್ಟು ಗಟ್ಟಿಯಾಗಿ ವಾರ್ನಿಂಗ್ ಕೊಟ್ಟು, ಇನ್ನೊಮ್ಮೆ ಇಂಥದ್ದೇನಾದರೂ ಮಾಡಿದೆ ಅಂದರೆ ಹೆಂಡತಿ ಎಂದು ನೋಡದೆ ನಿನ್ನನ್ನು ನಾನೇ ಖುದ್ದಾಗಿ ನಿಂತು ಪೊಲೀಸರಿಗೆ ಒಪ್ಪಿಸುತ್ತೇನೆ, ಅಷ್ಟೇ ಅಲ್ಲ ನಿನಗೆ ಡೈವರ್ಸ್ ಕೊಟ್ಟು ಮನೆಯಿಂದ ಹೊರಗೆ ದಬ್ಬುತ್ತೇನೆ ಎಂದು ಖಡಕ್ ಆಗಿ ಹೇಳುತ್ತಾರೆ. ಅದರಿಂದ ಸ್ವಲ್ಪ ಹೆದರುತ್ತಾಳೆ ಶಾಂಭವಿ. ಆದರೆ ಗಾನವಿಯ ಮೇಲಿನ ಕೋಪ ಮಾತ್ರ ಕಡಿಮೆಯಾಗುವುದಿಲ್ಲ. ಅವಳನ್ನು ಹೇಗಾದರೂ ಮಾಡಿ ಓಡಿಸಬೇಕು. ಆದರೆ ಈ ಬಾರಿ ತನ್ನ ಹೆಸರು ಯಾವುದೇ ಪರಿಸ್ಥಿತಿಯಲ್ಲೂ ಹೊರಬಾರದ ಹಾಗೆ ಇನ್ನಷ್ಟು ಜಾಗ್ರತೆ ವಹಿಸಬೇಕೆಂದುಕೊಳ್ಳುತ್ತಾಳೆ. ಆದರೆ ಗಂಡನ ಮುಂದೆ ಮಾತ್ರ ತಾನು ಸಂಪೂರ್ಣವಾಗಿ ಬದಲಾಗಿರುವ ಹಾಗೆ ನಟಿಸುತ್ತಾಳೆ ಶಾಂಭವಿ. ಹಾಗೆ 1 ವಾರ ಕಳೆದು ಹೋಗುತ್ತದೆ. ಆದಿ ಮತ್ತು ಗಾನವಿಯ ಮಧ್ಯೆ ಇನ್ನಷ್ಟು ಸಲುಗೆ ಬೆಳೆಯುತ್ತದೆ. ಈಗೀಗಲೇ ಆದಿ ಹತ್ತಿರ ಗಾನವಿ ತುಂಟಾಟ ಮಾಡುವುದು, ಅವನೊಂದಿಗೆ ಹಕ್ಕಿನಿಂದ ಮಾತನಾಡುವುದು, ಇವೆಲ್ಲವನ್ನು ಮಾಡುತ್ತಾ ಗಾನವಿ ಮಾಡುವ ಕೆಲಸಗಳನ್ನು ಗಮನಿಸುತ್ತಿರುತ್ತಾನೆ ಆದಿ. ಶಾಂಭವಿ ಸದ್ಯಕ್ಕೆ ಗಾನವಿಯನ್ನು ಏನೂ ಮಾಡದೆ ಇನ್ನಷ್ಟು ಸಮಯ ತೆಗೆದುಕೊಳ್ಳಬೇಕೆಂದು ಕೆಲವು ದಿನಗಳ ಕಾಲ ಸುಮ್ಮನಾಗಿ ಬಿಡುತ್ತಾಳೆ. ಆದುದರಿಂದ ಗಾನವಿಗೂ ಯಾವುದೇ ತೊಂದರೆ ಇರುವುದಿಲ್ಲ. ಪ್ರಶಾಂತವಾಗಿ ತನ್ನ ದಿನಗಳನ್ನು ಕಳೆಯುತ್ತಾಳೆ. ಹಾಗೆ ಒಂದು ದಿನ ಆಫೀಸ್ಗೆ ಹೋದ ಆದಿಗೆ ಅವನು ನೇಮಿಸಿದ್ದ ಡಿಟೆಕ್ಟಿವ್ನಿಂದ ಫೋನ್ ಬರುತ್ತದೆ. ಸರ್, ನಿಮ್ಮನ್ನು ಒಮ್ಮೆ ಭೇಟಿಯಾಗಬೇಕು ಅನ್ನುತ್ತಾನೆ ಆ ಡಿಟೆಕ್ಟಿವ್. ಆದಿಗೆ ಆ ಡಿಟೆಕ್ಟಿವ್ಗೆ ವಹಿಸಿದ ಕೆಲಸ ನೆನಪಾಗಿ, ಓಕೆ, ಯಾವಾಗ ಎಲ್ಲಿ ಭೇಟಿಯಾಗೋಣ ಎಂದು ಕೇಳುತ್ತಿದ್ದರೆ, ಯಾರೂ ಇಲ್ಲದ ಒಂದು ನಿರ್ಜನ ಪ್ರದೇಶವನ್ನು ಮತ್ತೊಮ್ಮೆ ಅವನೇ ಸೆಲೆಕ್ಟ್ ಮಾಡಿ ಹೇಳುತ್ತಾನೆ ಆ ಡಿಟೆಕ್ಟಿವ್. ಓಕೆ, ನಾನು ಬರುತ್ತೇನೆ ಎಂದು ಫೋನ್ ಇಡುತ್ತಾನೆ ಆದಿ. ಇದ್ದಕ್ಕಿದ್ದಂತೆ ಡಿಟೆಕ್ಟಿವ್ ಫೋನ್ ಮಾಡಿ ಭೇಟಿಯಾಗಬೇಕೆಂದನೆಂದರೆ
ಗಾನವಿಗೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲವನ್ನ ಕಂಡು ಹಿಡಿದಿದ್ದಾನ. ಗಾನವಿಯ ತಂದೆ ತಾಯಿಯನ್ನು ಹತ್ಯೆ ಮಾಡಿದ್ದು ಯಾರೆಂದು ತಿಳಿದುಕೊಂಡಿದ್ದಾನ ಅನ್ನೋ ಯೋಚನೆಗಳೊಂದಿಗೆ ಸಂಜೆಯವರೆಗೂ ಕಾಲ ಕಳೆಯುತ್ತಾನೆ ಆದಿ. ಅಷ್ಟಕ್ಕೂ ಗಾನವಿಯ ತಂದೆ ತಾಯಿಯನ್ನು ಕೊಂದು ಗಾನವಿಯನ್ನು ಅನಾಥೆಯನ್ನಾಗಿ ಮಾಡಿದ್ದು ಯಾರು ಎಂದು ಯೋಚಿಸುತ್ತಾ, ಅವರು ಯಾರೇ ಆಗಿರಲಿ ಖಂಡಿತವಾಗಿ ಅವರನ್ನು ಮಾತ್ರ ಬಿಡುವುದಿಲ್ಲ ಎಂದು ಕಸಿಯಿಂದ ಅಂದುಕೊಳ್ಳುತ್ತಾ ನಂತರ ಮತ್ತೆ ತನ್ನ ಕೆಲಸದಲ್ಲಿ ತೊಡಗಿಕೊಳ್ಳುತ್ತಾನೆ ಆದಿ. ಅಷ್ಟರಲ್ಲಿ ದೀಪಕ್ ಆದಿ ಬಳಿ ಬಂದು ಕೆಲವು ಫೈಲ್ಸ್ ಮೇಲೆ ಸಹಿಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರೆ ಆದಿಯ ಮುಖ ಗಂಭೀರವಾಗಿರುವುದನ್ನು ನೋಡಿ ಏನಾಯ್ತು ಲೇ ಎಂದು ಕೇಳುತ್ತಿದ್ದರೆ, ಏನೂ ಇಲ್ಲ ಬಿಡು, ನೀನು ಹೋಗು, ನಾನು ಇವತ್ತು ಸಂಜೆ ಬೇಗನೆ ಹೋಗುತ್ತಿದ್ದೇನೆ, ಏನಾದರೂ ಬೇಕಿದ್ದರೆ ನೋಡಿಕೊ ಅನ್ನುತ್ತಿದ್ದರೆ, ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳುತ್ತಾನೆ ದೀಪಕ್. ಏನಿಲ್ಲ ಬಿಡು, ಏನೋ ಕ್ಯಾಸುವಲ್ ವರ್ಕ್ ಎಂದು ಹೇಳುತ್ತಾನೆ ಆದಿ. ದೀಪಕ್ ಆದಿ ಹೇಳುತ್ತಿರುವುದನ್ನು ಏನೇನೋ ನಂಬುವುದಿಲ್ಲ. ಆದರೆ ಇದು ಅವನ ಪರ್ಸನಲ್ ಇರಬೇಕು, ಅದಕ್ಕೆ ತನಗೆ ಹೇಳಿಲ್ಲ ಅಂದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ನೋಡುತ್ತಿದ್ದಂತೆ ಸಂಜೆಯಾಗುತ್ತಲೇ ಆದಿಗೆ ಡಿಟೆಕ್ಟಿವ್ ಹೇಳಿದ ಟೈಮ್ ನೆನಪಾಗಿ ಇನ್ನು ತನ್ನ ಸಿಸ್ಟಮ್ ಶಟ್ ಡೌನ್ ಮಾಡಿ ಡಿಟೆಕ್ಟಿವ್ ಬಳಿ ಹೋಗಲು ಹೊರಡುತ್ತಾನೆ. ಹೊರಗೆ ಬಂದು ಕಾರ್ ಸ್ಟಾರ್ಟ್ ಮಾಡಿಕೊಂಡು ಅವನು ಹೇಳಿದ ಪ್ಲೇಸ್ಗೆ ಹೋಗಿ ಅಲ್ಲಿ ತನಗಾಗಿ ಕಾಯುತ್ತಿರುತ್ತಾನೆ ಆದಿ. ಆದಿ ಬಂದ 5 ನಿಮಿಷಗಳಿಗೆ ಬಂದ ಆ ಡಿಟೆಕ್ಟಿವ್ ಆದಿ ಕಡೆ ನೋಡುತ್ತಾ, ಈಗೋ ನೀವು ಹೇಳಿದ ಡೀಟೇಲ್ಸ್ ಎಂದು ಒಂದು ಫೈಲನ್ನು ಅವನ ಕೈಯಲ್ಲಿ ಇಡುತ್ತಲೇ, ಆ ಡೀಟೇಲ್ಸ್ ಎಲ್ಲ ಕರೆಕ್ಟ್ ತಾನೆ ಎಂದು ಕೇಳುತ್ತಿದ್ದರೆ, 100% ಕರೆಕ್ಟ್ ಸರ್, ನಾನು ಬಹಳ ಕಷ್ಟಪಟ್ಟು ಈ ಡೀಟೇಲ್ಸ್ ಸಂಪಾದಿಸಿದ್ದೇನೆ, ಇದರಲ್ಲಿ ಅನುಮಾನ ಪಡಬೇಕಾದದ್ದು ಏನೂ ಇಲ್ಲ ಅನ್ನುತ್ತಿದ್ದರೆ, ಓಕೆ ಥ್ಯಾಂಕ್ ಯು ಸೋ ಮಚ್ ಎನ್ನುತ್ತಾ ಅವರು ಮಾತನಾಡಿಕೊಂಡಿದ್ದ ಉಳಿದ ಅಮೌಂಟ್ಗೆ ಚೆಕ್ ಬರೆದು ಆ ಡಿಟೆಕ್ಟಿವ್ಗೆ ಕೊಟ್ಟು ಬಿಡುತ್ತಾನೆ ಆದಿ. ಅವನು ಆ ಚೆಕ್ ತೆಗೆದುಕೊಂಡು, ಓಕೆ ಸರ್ ಥ್ಯಾಂಕ್ ಯು, ಇನ್ನೇನಾದರೂ ಕೆಲಸವಿದ್ದರೆ ಮತ್ತೆ ನನ್ನನ್ನು ಕರೆಯಿರಿ, ನಾನು ಹೆಲ್ಪ್ ಮಾಡುತ್ತೇನೆ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ ಆ ಡಿಟೆಕ್ಟಿವ್. ಆ ಫೈಲನ್ನು ತೆಗೆದುಕೊಂಡು ಕಾರಿನೊಳಗೆ ಹತ್ತಿದ ನಂತರ ದೀರ್ಘವಾಗಿ ಒಂದು ಉಸಿರು ತೆಗೆದುಕೊಂಡು ಆ ಫೈಲ್ಸ್ ಓಪನ್ ಮಾಡಿ ನೋಡುತ್ತಾನೆ ಆದಿ. ಅದರಲ್ಲಿರುವ ಒಂದೊಂದು ಮ್ಯಾಟರ್ ಓದುತ್ತಿದ್ದಂತೆ ಆದಿಯ ಕಣ್ಣುಗಳು ಕೋಪದಿಂದ ಕೆಂಪಾಗಿ ದವಡೆಯ ಮಾಂಸಖಂಡಗಳು ಬಿಗಿಯಾಗುತ್ತವೆ. ಇದು ನಿಜವೇನಾ, ಇದರಲ್ಲಿ ಇರುವುದು ನಿಜವೇನಾ ಎಂದು ಮತ್ತೊಮ್ಮೆ ಅಂದುಕೊಳ್ಳುತ್ತಾ ಕೋಪದಿಂದ ತನ್ನ ಮ್ಯಾಕ್ಸನ್ ಕಡೆಗೆ ಕಾರನ್ನು ವೇಗವಾಗಿ ರೈ ಎಂದು ಓಡಿಸುತ್ತಾನೆ. ಕಾರ್ ಡ್ರೈವ್ ಮಾಡುತ್ತಿದ್ದಷ್ಟು ಹೊತ್ತು ಆದಿಯಲ್ಲಿ ಸಾವಿರಾರು ಯೋಚನೆಗಳು, ಇದು ಹೇಗೆ ಸಾಧ್ಯ ಎಂದು. ಎಷ್ಟಕ್ಕೂ ತನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇದ್ದಾಗ ಇವೆಲ್ಲದಕ್ಕೂ ಉತ್ತರ ಹೇಳಬಲ್ಲ ವ್ಯಕ್ತಿ ಒಬ್ಬರೇ ಎಂದು ಇನ್ನಷ್ಟು ಸ್ಪೀಡಾಗಿ ಕಾರ್ ಡ್ರೈವ್ ಮಾಡಿಕೊಂಡು ಮನೆಗೆ ಸೇರುತ್ತಾನೆ ಆದಿ. ಮನೆಯೊಳಗೆ ಹೋದ ಆದಿಗೆ ಮನೆಯಲ್ಲಿ ಯಾರೂ ಕಾಣಿಸುವುದಿಲ್ಲ. ಸೀತಮ್ಮನನ್ನು ಕರೆದು, ಎಲ್ಲರೂ ಎಲ್ಲಿಗೆ ಹೋದರು ಸೀತಮ್ಮ ಅನ್ನುತ್ತಿದ್ದರೆ, ಯಜಮಾನರೇ, ಅಮ್ಮವರು ಯಾವುದೋ ಫ್ಯಾಮಿಲಿ ಪಾರ್ಟಿ ಇದೆ ಎಂದು ಅಲ್ಲಿಗೆ ಹೋಗಿದ್ದಾರೆ, ನೇಹ ಅಮ್ಮ ಫ್ರೆಂಡ್ಸ್ ಜೊತೆ ಎಲ್ಲಿಗೋ ಹೊರಗೆ ಹೋಗಿದ್ದಾರೆ, ಗಾನವಿ ಅಮ್ಮ ತಮ್ಮ ಕೋಣೆಯಲ್ಲೇ ಇದ್ದಾರೆ ಅನ್ನುತ್ತಿದ್ದರೆ, ಸರಿ, ನಾನು ಹೇಳುವವರೆಗೂ ಗಾನವಿ ಕೆಳಗೆ ಬರಬಾರದು, ಹಾಗೆ ನೀನು ನೋಡಿಕೋ ಎಂದು ಹೇಳಿ ಅರುಂಧತಿ ಅವರ ಕೋಣೆಯೊಳಗೆ ಹೋಗುತ್ತಾನೆ ಆದಿ. ಒಳಗಡೆ ಹೋದ ಆದಿ ಡೋರ್ ಲಾಕ್ ಮಾಡಿ ಭಗವದ್ಗೀತೆ ಓದಿಕೊಳ್ಳುತ್ತಿರುವ ಅರುಂಧತಿ ಅವರನ್ನು ನೋಡಿ ಗ್ರಾನಿ ಎಂದು ಗರ್ಜಿಸಿದಂತೆಯೇ ಕರೆಯುತ್ತಾನೆ. ಎಂದು ತನ್ನ ಹತ್ತಿರ ಅಷ್ಟು ಕೋಪ ತೋರಿಸದ ಆದಿಯನ್ನು ನೋಡಿ ಅರುಂಧತಿ ಅವರು, ಏನಾಯ್ತು ಕಂದ, ಯಾಕಷ್ಟು ಕೋಪವಾಗಿದ್ದೀಯಾ ಎಂದು ಕೇಳುತ್ತಿದ್ದರೆ, ಗಾನವಿ ಯಾರು ಗ್ರಾನಿ ಎಂದು ಗರ್ಜಿಸಿದಂತೆಯೇ ಕೇಳುತ್ತಾನೆ. ಆದಿಯ ಪ್ರಶ್ನೆಗೆ ಒಮ್ಮೆಲೆ ಅವರು ತಡಬಡಿಸಿ, ಇದೇನು ಹುಚ್ಚು ಪ್ರಶ್ನೆ ಆದಿ, ಗಾನವಿ ನೀನು ತಾಳಿ ಕಟ್ಟಿದ ನಿನ್ನ ಹೆಂಡತಿ ಎಂದರೆ, ನಾನು ಕೇಳಿದ್ದು ನನ್ನ ಹೆಂಡತಿಯಾಗುವ ಮುನ್ನ ಗಾನವಿ ಯಾರು ಎಂದು. ಎಲ್ಲವೂ ತಿಳಿದು ನೀನು ನನ್ನ ಹತ್ತಿರ ಮುಚ್ಚಿಡಬೇಕಾದ ಅವಶ್ಯಕತೆ ಇಲ್ಲ ಗ್ರಾನಿ. ಗಾನವಿ ಯಾರು, ಅವಳನ್ನು ನನಗೆ ಕೊಟ್ಟು ಏಕೆ ಮದುವೆ ಮಾಡಿದೆ, ಏಕೆ ನಾನು ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದರು. ಬಲವಂತವಾಗಿ ಬ್ಲ್ಯಾಕ್ಮೇಲ್ ಮಾಡಿ ಗಾನವಿಗೂ ನನಗೂ ಮದುವೆ ಮಾಡಿದೆ.
ನನಗೆ ಈ ವಿಚಾರ ಈಗಲೇ ತಿಳಿಯಬೇಕು ಅನ್ನುತ್ತಾನೆ ಆದಿ. ಈ ಕಥೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್.